ಏನು ಗುರ್ಲಾಪುರ ಕ್ರಾಸ್ನಲ್ಲಿ ಏನು ಈ ರೈತ ಹೋರಾಟ ನಡೀತಾ ಇದೆಯಲ್ಲ ಕಬ್ಬಿನ ದರದ ಕುರಿತು, ಈ ಕಾಗವಾಡ ತಾಲೂಕಿನಲ್ಲಿ ಯಾವ ರೀತಿ ರೈತ ಸಂಘಟನೆ ಅವರಿಗೆ ಬೆಂಬಲವಾಗಿ ನಿಂತಿದೆ ಅನ್ನೋದು ನೀವು ಅವ್ರ ಮಾಧ್ಯಮದ ಮುಖಾಂತರ ತೋರಿಸ್ಬೇಕು. ಇವತ್ತು ನಾವೆಲ್ಲ ರೈತರು ಆ ಗುರ್ಲಾಪುರ ಕ್ರಾಸಿನ ರೈತರಿಗೆ ನಮ್ಮ ಇವತ್ತಿನ ದಿವಸ ಕಾಗವಾಡ ತಾಲೂಕಿನ ಎಲ್ಲ ರೈತರು ಇವತ್ತಿನ ದಿವಸ ಸಂಘಟನೆ ಮುಕ್ತರ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. 3,500 ರೂಪಾಯಿ ಕೊಡುವವರೆಗೆ ಇವತ್ತಿನ ದಿವಸ ಈ ಹೋರಾಟವನ್ನು ಬಿಟ್ಟು ನಾವು ಕದಲಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಯಾವ ಗಟ್ಟಿ ರೀತಿಗೆ ನಿಂತಿದ್ದಾರಲ್ಲ ಅವ್ರಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೇವೆ. ಈಗಾಗಲೇ ಪಾಪ ಎಲ್ಲ ರೈತರು ಇವತ್ತಿನ ದಿವಸ ಹೇಳಿದ್ರು, ತಮ್ಮ ಅಲೂರು ಹೇಳಿದ್ರು. ಇವತ್ತು ಯಾರ ರೈತರ ಕೂಡ ದೀಪಾವಳಿಯನ್ನು ಕೆಲವೊಬ್ಬರು ಮಾಡ್ಬೋದು, ಆದರೆ ಇವತ್ತಿನ ದಿವಸ ಆ ರೈತರು ಅಷ್ಟು ಚೆನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಗಲೇ ಒಬ್ಬರು ಭಾಳ ಚೆನ್ನಾಗಿ ಹೇಳಿದ್ರು, ರೈತರು ಊಟ ಮಾಡಬೇಕಾಗಿತ್ತಂದ್ರೆ ಮತ್ತೊಬ್ಬರನ್ನ ಕರೆದು ಊಟ ಕೊಡ್ತಾರೆ ಹೊರತು ಬೇರೆ ಯಾರು ಕೊಡಂಗಿಲ್ಲ. ಶ್ರೀಮಂತರ ಮನೆಗೆ ಹೋದ್ರೆ ನಿಮ್ಗೊಂದು ಚಾನು ಕೊಡಂಗಿಲ್ಲ ಸರಿಯಾಗಿ. ಆದರೆ ರೈತರು ಮಾತ್ರ ನಾವು ಊಟಕ್ಕೆ ಕೂತಾಗ ಮತ್ತೊಬ್ಬರನ್ನ ಕರೆದು ಇದು ತಗೋಪ್ಪ, ಕಾಯಿಪಲ್ಲೆ ತಗೋಪ್ಪ, ನಿನ್ನ ಮನೆಗೆ ತಗೋಪ್ಪ, ಪಲ್ಯ ತಗೋಪ್ಪ ಅಂತ ಕೊಡ್ತಾರೆ ಹೊರತು ಬೇರೆದವ್ರು ಯಾರೂ ಕೊಡಂಗಿಲ್ಲ. ನಮಗೆ ಯಾರು ಆಗೋರಪ್ಪ ಅಂದ್ರೆ ನಮ್ಮ ರೈತರು ಆಗೋರು ಹೊರತು ಬೇರೆದವ್ರು ನಮ್ಗೆ ಯಾರೂ ಆಗೋದಿಲ್ಲ. ಇವತ್ತು ನೀವು ಈಗ ತಿಳ್ಕೊಬೇಕಾಗಿ ನಾವಿಂದ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.